78ನೆಯ ಸ್ವಾತಂತ್ರ್ಯ ಹಬ್ಬದ ಸಂಭ್ರಮ ದಿಲ್ಲಿಯಲ್ಲಿತ್ತು. ದೆಹಲಿಯ ಕೆಂಪುಕೋಟೆಯಲ್ಲಿ ಪ್ರಧಾನಮಂತ್ರಿಗಳು ಧ್ವಜಾರೋಹಣ ಮಾಡಿದ್ರು 11ನೇ ಬಾರಿ. ಸುದೀರ್ಘ ಭಾಷಣ ಎಂದಿನಂತೆ, ಅದೇನು ಅವ್ರಿಗೆ ಹೊಸದಲ್ಲ. ಅವರು ಮೈಕ್ ಹಿಡ್ಕೊಂಡ್ರೆ 45ರಿಂದ 1 ನಿಮಿಷ 1 ಗಂಟೆ ಭಾಷಣ ಮಾಡಲೇಬೇಕು ಅವರು. ಏಕರೂಪ ನಾಗರಿಕ ಸಮಿತಿಯನ್ನು ಅವರು ಜಾತ್ಯತೀತ ನಾಗರಿಕ ಸಮಿತಿ ಅಂತ ವ್ಯಾಖ್ಯಾನಿಸಿದ್ರು. ಒಂದು ದೇಶ ಒಂದು ಚುನಾವಣೆಯನ್ನು ಮತ್ತೆ ಪ್ರತಿಪಾದಿಸಿದ್ರು. ಇನ್ನು ಎಷ್ಟೆಷ್ಟೋ ವಿಚಾರ ಮಾತಾಡಿದ್ರಲ್ಲಿ ವಯನಾಡು ಎಲ್ಲ ಪ್ರಸ್ತಾಪ ಆಯಿತು. ಒಂದು 6-7 ಸಾವಿರ ಜನ ವಿಶೇಷ ಆಹ್ವಾನಿತರಿದ್ದರು. ರಾಜ್ಘಾಟ್ಗೆ ಹೋಗಿ ಪುಷ್ಪ ನಮನವನ್ನು ಮಹಾತ್ಮ ಗಾಂಧಿ ಅವರು ಇದಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದ್ರು. ಖರ್ಗೆ ಅವರು ದೇಶಕ್ಕೆ ಒಂದು ಹರ್ಗರ್ ನೌಕರಿ ಬೇಕಿದೆ, ಹರ್ಗರ್ ನ್ಯಾಯ ಬೇಕಿದೆ ಅಂತೆಲ್ಲ ಬಿಟ್ಟರು. ಏನು ಹರ್ಗರ್ ನೌಕರಿ ಅಂದರೆ ಏನು? ಎಲ್ಲರ ಮನೆಗೂ ಅಪಾಯಿಂಟ್ಮೆಂಟ್ ತಗೊಂಡು ಕೊಡ್ಬೇಕಾ? ಏನು ಮಾಡೋಕ್ಕಾಗತ್ತೆ ಅದಕ್ಕೆ? ಮತ್ತು ಹರ್ಗರ್ ನ್ಯಾಯ ಅಂತ ಏನು? ಹರ್ಗರ್ ನ್ಯಾಯ ಇಲ್ಲದೆ ಇರೋದು ಏನೀಗ? ನ್ಯಾಯ ಇಲ್ವಾ ರಾಜ್ಯದಲ್ಲಿ, ದೇಶದಲ್ಲಿ? ಸುಮ್ಮನೆ जब संविधान के 75 वर्ष मना रहे हैं और मैं मानता हूं इस गंभीर विषय पर देश में चर्चा हो, व्यापक चर्चा हो, हर कोई अपने विचारों को लेकर के आए. जो कानून धर्म के आधार पर देश को बांटते, जो ऊंच नीच का कारण बन जाते हैं, ऐसे कानूनों को आधुनिक समाज में कोई स्थान नहीं हो सकता है. और इसलिए मैं तो कहूंगा अब समय की मांग है कि देश में एक सेकुलर सिविल कोड हो. हमने कम्युनल सिविल कोड में 75 साल बिताए हैं. अब हमें सेक्युलर सिविल कोड की तरफ जाना होगा कि देश ने बार बार चुनाव इस देश की प्रगति में रुकावट बन रहे हैं, गतिरोध पैदा कर रहे हैं. आज कोई भी योजना को चुनाव ಯೂನಿಫಾರ್ಮ್ ಸಿವಿಲ್ ಕೋಡ್ ಮೂಲ ಪ್ರಸ್ತಾಪ ಸುಪ್ರೀಂ ಕೋರ್ಟಿಂದನೂ ಬಂದಿದೆ, ಇದಾದ್ಮೇಲೆ ಬಂದಿದೆ. ಅದನ್ನು ಯಾಕೆ ಅವ್ರು ಸೆಕ್ಯುಲರ್ ಅಂತ ವರ್ಣನೆ ಮಾಡಕ್ಕೆ ಹೋಗ್ತಿದ್ದಾರೆ ಅಂತಂದರೆ, ಈಗ ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ಥರ ಇರೋದು ಅದು ಇದಲ್ಲ, ಕೋಮುವಾದಿ ಅಲ್ಲ. ಎಲ್ಲರಿಗೂ ಒಂದೇ ಮಾಡಿದ್ರೆ ಅದು ಕೋಮುವಾದಿ ಅಂತ ಇದ್ರಲ್ಲ. ಅದಕ್ಕೆ ಎಲ್ಲರಿಗೂ ಒಂದೇ ಇರೋದು ಸೆಕ್ಯುಲರ್. ಭಾರತ ಅದೇ ಅಲ್ವಾ, ಎಲ್ಲರಿಗೂ ಒಂದೇ ಇರಬೇಕು ಅಂತ ತಾನೇ ಹೇಳೋದ. ಸೆಕ್ಯುಲರ್ ಅಂತ ಕೊಟ್ಟರು ಹೊಸ ವ್ಯಾಖ್ಯಾನನ ಈಗ. ಎಸ್